ಗಣೇಶ ಹುಟ್ಟಿ ಮಹಾದೇವನನ್ನ ತಡೆದು ಅವನ ಕೋಪಕ್ಕೆ ಗುರಿಯಾಗಿ ತನ್ನ ಶಿರವನ್ನ ಕಳ್ಕೊಂಡು ಆನೆಯ ತಲೆಯನ್ನ ಹೊತ್ತ ಕತೆ ನಮ್ಮೆಲ್ಲರಿಗೂ ಗೊತ್ತು. ಆದ್ರೆ ಗಣೇಶನ ಹುಟ್ಟಿನ ರಹಸ್ಯದ ಬಗ್ಗೆ ಇನ್ನೊಂದು ಕತೆ ಕೂಡ ಈ ಪುರಾಣದಲ್ಲಿ ಉಲ್ಲೇಖ ಆಗಿದೆ. ಶಿವಪಾರ್ವತಿ ಗಣೇಶನಿಗೆ ಜನ್ಮವನ್ನ ಕೊಡ್ತಾರೆ. ಗಣಪತಿಯನ್ನ ನೋಡ್ಲಿಕ್ಕೆ ದೇವಾನು ದೇವತೆಗಳು ಕೈಲಾಸಕ್ಕೆ ಬರ್ತಾರೆ. ಅವರ ಜೊತೆ ಶನಿದೇವನು ಕೂಡ ಇರ್ತಾರೆ. ಎಲ್ಲಾ ದೇವತೆಗಳು ಗಣೇಶನನ್ನ ನೋಡಿ ಖುಷಿ ಪಡ್ತಿದ್ರೆ ಇತ್ತ ಶನಿದೇವ ತಲೆ ಬಗ್ಗಿಸಿ ನಿಂತಿರ್ತಾರೆ. ಇದನ್ನ ಗಮನಿಸಿದ ಪಾರ್ವತಿ ದೇವಿ ಶನಿದೇವನಿಗೆ ಎಲ್ಲಾ ದೇವಾನು ದೇವತೆಗಳು ಪುಟ್ಟ ಗಣೇಶನನ್ನ ಕಣ್ತುಂಬಿಕೊಳ್ತಿದ್ದಾರೆ, ನೀವು ಕೂಡ ಗಣೇಶನನ್ನ ನೋಡಿ ಅಂತ ಬಲವಂತ ಮಾಡ್ತಾರೆ. ಶನಿದೇವ ಮೆಲ್ಲಗೆ ತಮ್ಮ ತಲೆಯನ್ನ ಎತ್ತುತ್ತಾರೆ. ಅವರ ದೃಷ್ಟಿ ನೇರವಾಗಿ ಪುಟ್ಟ ಮಗುವಾಗಿದ್ದ ಗಣೇಶನ ಮೇಲೆ ಬೀಳುತ್ತೆ. ಶನಿಯ ವಕ್ರ ದೃಷ್ಟಿಯ ಪ್ರಭಾವ ಜಾಸ್ತಿಯಾಗಿ ಗಣೇಶನ ಶಿರವು ಕತ್ತರಿಸಿ ಬೀಳುತ್ತೆ. ಎಲ್ಲಾ ದೇವಾನು ದೇವತೆಗಳು ಇದನ್ನ ನೋಡಿ ಸ್ತಬ್ಧರಾಗೋಗ್ಬಿಡ್ತಾರೆ. ಆಗ ಮಹಾವಿಷ್ಣು ಗರುಡನ ಮೇಲೆ ಕೂತ್ಕೊಂಡು ಒಂದು ಶಿರದ ಹುಡುಕಾಟಕ್ಕೆ ಹೋಗ್ತಾರೆ. ಆನೆಯ ತಲೆಯನ್ನ ತಂದು ಗಣೇಶನ ದೇಹಕ್ಕೆ ಜೋಡಿಸ್ತಾರೆ. ಹೀಗೆ ಗಣೇಶನಿಗೆ ಆನೆಯ ತಲೆ ಬಂತು ಅಂತ ಆ ಪುರಾಣದಲ್ಲಿ ಉಲ್ಲೇಖ ಆಗಿದೆ. ಅದ್ಯಾವ ಪುರಾಣ ಅಂತ ತಿಳ್ಕೊಬೇಕಾ? ಹಾಗಾದ್ರೆ ಹೇಳಿ, ಜೈ ಗಣೇಶ.